ಹಲೋ ಎವ್ರಿವಾನ್, ಈ ವಿಡಿಯೋದಲ್ಲಿ ನಾನು ಮೊನ್ನೆಷ್ಟೇ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮೊದಲ ಮಹಿಳೆ ಅಧ್ಯಕ್ಷೆಯನ್ನು ಕೊಟ್ಟಂತಹ ನಮ್ಮ ಸಕ್ಕರೆ ನಾಡು ಅಂದರೆ ನಮ್ಮ ನಾಡು ಮಂಡ್ಯದಲ್ಲಿ. ಇದು ಶುರುವಾಗಿದ್ದು 1915ರಲ್ಲಿ ವಿ ನಂಜುಂಡಯ್ಯ ಅನ್ನೋರು ಇದನ್ನ ಪ್ರಾರಂಭಿಸಿದ್ರು. ಈ ಸಮ್ಮೇಳನದ ಪ್ರಮುಖ ಉದ್ದೇಶ ಏನು ಅಂತ ಅಂದ್ರೆ ನಮ್ಮ ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ, ಸಂಗೀತ ಈ ತರ ನಮ್ಮ ಕಲ್ಚರ್ನ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಶುರುವಾದಂಥ ಒಂದು ಸಮ್ಮೇಳನ. ಇದು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. 87 ವರ್ಷ ಆಗಿದ್ರು ನಮ್ಮ ಮಂಡ್ಯಗೆ ಇದು 3ನೇ ಬಾರಿ ಮಾತ್ರ ಸಿಗ್ತಾ ಇರೋದು. ಈಗ ಇಲ್ಲಿ ಏನೆಲ್ಲ ಇತ್ತು ಅಂತ ತೋರಿಸ್ಕೊಡ್ತೀನಿ. ಮುಖ್ಯವಾಗಿ ಬೆಲ್ಲದ ಮಳಿಗೆಗಳಿದ್ವು. ಮಂಡ್ಯಕ್ಕೆ ಬಂದಮೇಲೆ ಜನರು ಬೆಲ್ಲ ತಗೊಳ್ದೆ ಹೇಗೆ ಹೋಗಕ್ಕೆ ಸಾಧ್ಯ? ಮತ್ತೆ ಒಂದು ಹಳ್ಳಿ ಮನೇನ ಕಟ್ಟಿದ್ರು. ತುಂಬಾನೇ ಬ್ಯೂಟಿಫುಲ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಜೊತೆಲಿ ಒಂದು ಬಾವಿ, ಮುಂದೆ ಕಡೆ ಪಡ್ಸಾಲೆ ಎಲ್ಲಾನು ಇತ್ತು. ಹಾಗೆ ಇಲ್ಲಿ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ತರ ಬೆಳೆನ ಜಾಸ್ತಿ ಬೆಳೀತಾರೆ, ಯಾವ್ಯಾವ ತಾಲೂಕಲ್ಲಿ ಶುಗರ್ ಫ್ಯಾಕ್ಟ್ರಿಗಳಿದೆ ಅನ್ನೋದು ಎಲ್ಲ ಡೆಮಾನ್ಸ್ಟ್ರೇಷನ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿದ್ರು. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಅಗ್ರಿಕಲ್ಚರ್ಗೆ ಪ್ರಾಮುಖ್ಯತೆ ಹೆಚ್ಚಿತ್ತು. ಯಾಕಂದ್ರೆ ಮಂಡ್ಯ ಜನ ತುಂಬಾ ಡಿಪೆಂಡ್ ಆಗಿರೋದು ವ್ಯವಸಾಯದ ಮೇಲೆ. ಯಾವ ತರ ಎಲ್ಲ ವ್ಯವಸಾಯನ ಮಾಡ್ತಾ ಇದೀವಿ, ನಾವು ಯಾವ ತರ ಟೆಕ್ನಾಲಜೀಸ್ನ ಯೂಸ್ ಮಾಡ್ತಾ ಇದ್ದೀವಿ, ಗೌರ್ಮೆಂಟ್ ಇಂದ ಯಾವ್ಯಾವ ಸಬ್ಸಿಡಿನ ಯೂಸ್ ಮಾಡ್ತಾ ಇದೀವಿ, ಎಲ್ಲ ಮಾಹಿತಿ ಕೂಡ ಇಲ್ಲಿ ಇತ್ತು. ಅಚ್ಚುಕಟ್ಟಾಗಿ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಒಂದು ಹಳ್ಳಿ ಅಂದರೆ ಹೇಗಿರುತ್ತೆ, ಒಂದು ಪಂಚಾಯಿತಿ ಅಂದರೆ ಹೇಗಿರುತ್ತೆ, ಒಂದು ಪಂಚಾಯಿತಿಯಲ್ಲಿ ಏನೆಲ್ಲ ಇರುತ್ತೆ, ಇದೆಲ್ಲದರ ಡೆಮಾನ್ಸ್ಟ್ರೇಷನ್ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು. ನಮ್ಮ ಮಂಡ್ಯದಲ್ಲಿರುವಂಥ ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ಎಲ್ಲ ಮಾಹಿತಿ ಇತ್ತು. ಆಗ ನನಗೆ ರಿಯಲೈಸ್ ಆಗಿದ್ದು ತುಂಬ ಜಾಗಗಳನ್ನ ನಾನೇ ಇನ್ನೂ ನೋಡಿಲ್ಲ ಅಂತ. ಎಲ್ಲದಕ್ಕಿಂತ ನನಗಿದು ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಎಲ್ಲ ಜ್ಞಾನಪೀಠ ಪ್ರಶಸ್ತಿ ಕವಿಗಳದ್ದು ಸ್ಟ್ಯಾಚ್ಯೂಸ್ನ ಹೀಗೆ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಬರೀ ರಾಗಿ, ಬಿಳಿ ಜೋಳ ಇಂಥದ್ರಲ್ಲೇ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಪುಸ್ತಕದ ಮಳಿಗೆಗಳಿದ್ವು. ಯಾವ ಕನ್ನಡ ಪುಸ್ತಕ ಕೇಳ್ತೀರಾ ಎಲ್ಲ ಪುಸ್ತಕಗಳು ಇಲ್ಲಿತ್ತು. ಆ್ಯಂಡ್ ಎಲ್ಲ ಡಿಸ್ಕೌಂಟಲ್ಲಿ ಕೂಡ ಇತ್ತು. ಆ್ಯಂಡ್ ಕಡಿಮೆ ಪ್ರೈಸ್ಗೆ ಕೂಡ ಸಿಗ್ತಾ ಇತ್ತು. ಕನ್ನಡ ಪುಸ್ತಕದ ಲವರ್ಸ್ಗೆ ಇದು ಹೇಳಿ ಮಾಡಿಸಿದಂಥ ಜಾಗ. ಆ್ಯಂಡ್ ಇದೊಂದು ಸ್ಟಾಲಲ್ಲಿ ಎಲ್ಲ ಕನ್ನಡ ನ್ಯೂಸ್ ಪೇಪರ್ಸು ಇತ್ತು. ನನಗಿದ್ರಲ್ಲಿ ಒಂದು 10ರಿಂದ 15 ನ್ಯೂಸ್ ಪೇಪರ್ಗಳ ಹೆಸರು ಅಷ್ಟೇ ಗೊತ್ತು. ಇಷ್ಟೊಂದು ನ್ಯೂಸ್ ಪೇಪರ್ ಕನ್ನಡದಲ್ಲಿ ಪ್ರಿಂಟ್ ಆಗ್ತಿತ್ತ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಸ್ವಲ್ಪ ಹೊತ್ತು ಕಲ್ಚರಲ್ ಇವೆಂಟ್ಸ್ನ ಎಂಜಾಯ್ ಮಾಡಿಕೊಂಡು ಅಲ್ಲೇ ಕೊಟ್ಟಂಥ ಊಟನೂ ಮಾಡಿಕೊಂಡು ನಾವು ಹೊರಟ್ವಿ ಲೈಟಿಂಗ್ಸ್ನ ನೋಡೋಕ್ಕೆ. ಯಾಕೆಂದರೆ ಈ ಸರಿ ದಸರಾ ಹಬ್ಬದಲ್ಲಿ ನನಗೆ ಮೈಸೂರಿಗೆ ಹೋಗಿ ಲೈಟಿಂಗ್ಸ್ನ ನೋಡ್ಲಿಕ್ಕೆ ಆಗಲಿಲ್ಲ. ಸೊ ಆ ಆಸೆನ ನಾನು ಇಲ್ಲಿ ತೀರಿಸ್ಕೊಂಡೆ. ಸೊ ಇದಾಗಿತ್ತು ನಮ್ಮೂರಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದು ನನ್ನ ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಆ್ಯಂಡ್ ಇಲ್ಲಿ ಅಟೆಂಡ್ ಮಾಡಿದ್ಮೇಲೆ ಅನಿಸ್ತು ನನಗೆ ಪ್ರತಿ ಜಿಲ್ಲೆಯಲ್ಲೂ ಹೋಗಿ ನಾವು ಈ ಥರ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬೇಕು. ಆಗ ನಮಗೆ ಆ ಜಿಲ್ಲೆಯ ಸಂಸ್ಕೃತಿ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು ತಿಳಿಯುತ್ತೆ. ನಾವು ಹೊರ ರಾಜ್ಯದವರಿಗೆ ಕನ್ನಡ ಕಲೀರಿ ಅಂತ ಹೇರಿಕೆ ಮಾಡೋದ್ರ ಬದಲು ಈ ಥರ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಬಂದಾಗ ಅವರಿಗೆ ಗೊತ್ತಾಗುತ್ತೆ ಕನ್ನಡ ಎಷ್ಟು ಕಲ್ಚರಲಿ ರಿಚ್ ಲ್ಯಾಂಗ್ವೇಜ್ ಅಂತ. ಆಗ ಇಂಟ್ರೆಸ್ಟ್ ಅವರಿಗೆ ಬರುತ್ತೆ, ಅವರೇ ಕಲೀಲಿಕ್ಕೆ ಶುರು ಮಾಡ್ತಾರೆ. ನಮ್ಮೂರಿನ ಕನ್ನಡ ಹಬ್ಬನ ತೋರಿಸ್ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟನ್ನು ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.